ನಾನಿವತ್ತು ಮೂಲಂಗಿ ಪರೋಟ ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ. 1/4 kg ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ, 2 ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ, ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಚಾಟ್ ಮಸಾಲ ಇಟ್ಕೊಂಡಿದ್ದೀನಿ, ಧನಿಯಾ ಪೌಡ್ರ್ ಇಟ್ಕೊಂಡಿದ್ದೀನಿ, ಜೀರಿಗೆ ಅರ್ಧ ಪುಡಿ ಮಾಡಿರೋದು ಇಟ್ಕೊಂಡಿದ್ದೀನಿ, ಚಿಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ, ಓವಿನ ಕಾಳು ಇಟ್ಕೊಂಡಿದ್ದೀನಿ. ಮೂಲಂಗಿ ಪರೋಟ 4-5 ರೀತಿ ಮಾಡ್ಬೋದು. ನಾನಿವತ್ತು ಮಾಮೂಲಾಗಿ ಹಿಟ್ಟಲ್ಲಿ ಹಾಕಿ ಕಲಸಿ ಮಾಡೋದು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದ್ಸತಿ ಬೇರೆ ರೀತಿಯಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ತುರಿದಿರೋ ಮೂಲಂಗಿನೆಲ್ಲ ತುರಿದ್ಬಿಟ್ಟು ನೀರೆಲ್ಲ ಹಿಂಡಿ ನೀರು ತೆಗೆದಿದ್ದೀನಿ. ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ, ಓವಿನ ಕಾಳು ಹಾಕ್ತಾ ಇದ್ದೀನಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ, ಚಾಟ್ ಮಸಾಲ ಹಾಕ್ತಾ ಇದ್ದೀನಿ, ಜೀರಿಗೆ ಪೌಡ್ರ್ ಹಾಕ್ತಾ ಇದ್ದೀನಿ ಅರ್ಧ ಪುಡಿ ಮಾಡಿರೋದು, ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಕಲಸೋಣ. ಈ ಥರ ಸ್ವಲ್ಪನೇ ನೀರು ಹಾಕ್ಕೋಬೇಕು, ಯಾಕೆಂದರೆ ಮೂಲಂಗಿಲೂ ಸ್ವಲ್ಪ ನೀರಿರುತ್ತೆ, ಈರುಳ್ಳಿಲೂ ನೀರಿರುತ್ತೆ. ಗಟ್ಟಿ ಕಲಿಸ್ಕೋಬೇಕು. ಈಗ ಒತ್ತೋಣ. ಇದನ್ನು ನಾರ್ಮಲ್ ಚಪಾತಿಗಿಂತ ಹಿಟ್ಟು ಸ್ವಲ್ಪ ಜಾಸ್ತಿ ತಗೋಬೇಕು. ಇವಾಗ ಹಿಟ್ಟು ಈ ಥರ ಹಾಕ್ಕೊಂಡು ಸ್ವಲ್ಪ ದಪ್ಪ ಒತ್ಕೋಬೇಕಿದು. ತುಂಬ ತೆಳ್ಳಗೆ ಒತ್ತಿದ್ರೆ ಕಿತ್ಕೊಂಡ್ಬಿಡುತ್ತೆ. ಈಗ ರೆಡಿಯಾಗಿದೆ. ಇದು ಒತ್ತಿರೋದು ಬೇಯಿಸೋಣ ಬನ್ನಿ. ನಾನು ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ. ತವಾ ಸ್ವಲ್ಪ ಚೆನ್ನಾಗಿ ಕಾದಿದೆ. ಇವಾಗ ಇದನ್ನು ಈಗ ಹಾಕೋಣ. ಇದು ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಬೇಕು. ಮೀಡಿಯಮ್ ಆಗಿ ಇಟ್ಕೊಂಡು ಸ್ಟವ್ ಬೇಯಿಸ್ಬೇಕು. ಇವಾಗ ಈ ಪಕ್ಕ ತಿರುಗಿಸಿದ್ದೀನಿ. ಈ ಪಕ್ಕ ಚೆನ್ನಾಗಿ ಬೇಯಬೇಕು. ಇವಾಗ ಮೇಲೆ ಈ ಥರ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಮೀಡಿಯಮ್ ಆಗಿ ಸ್ಟವ್ ಇಟ್ಕೊಂಡು ಇವಾಗ ಈ ಸೈಡು ಕೂಡ ಎಣ್ಣೆ ಹಾಕಬೇಕು. ಬೆಂದಿದೆ, ಇನ್ನೊಂದು 2 ನಿಮಿಷ ಬೇಯಬೇಕಷ್ಟೇ. ಇವಾಗ ಇನ್ನೊಂದ್ಸತಿ ಈ ಪಕ್ಕ ಹಾಕಬೇಕು. ಇವಾಗ ನೋಡಿ ಬ್ರೌನ್ ಕಲರ್ ಬಂದಿದೆ. ಈ ಥರ ಬ್ರೌನ್ ಕಲರ್ ಬರಬೇಕು. ಇದು ರೆಡಿಯಾಗಿದೆ ಆಲ್ರೆಡಿ. ಇದು ಆಗಿದೆ, ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ.